ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ತನಿಖೆ SIT ತನಿಖೆ ನಡೀತಾ ಇದೆ. SIT ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಸಂಪೂರ್ಣ ಸಹಕಾರವನ್ನು ಸರ್ಕಾರ ಕೊಟ್ಟಿದೆ. ಆದರೆ ಯಾವುದೇ ಕಾರಣದಿಂದ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ದೇವರಿಗಾಗಲಿ ಅಣ್ಣಪ್ಪನಿಗಾಗಲಿ ಯಾವುದೇ ಆದಂಥ ನಾವು ಈ ಸಮಾಜ ಒಪ್ಪೋದಿಲ್ಲ. ಬಟ್ ಧರ್ಮಸ್ಥಳ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಸ್ಥಳ, ಧಾರ್ಮಿಕ ಸ್ಥಳ. ಅಲ್ಲಿ ವಿಶೇಷವಾಗಿ ಭಕ್ತಾದಿಗಳು ನಂಬಿಕೆ ಇರ್ತಕ್ಕಂಥದ್ದು ಸ್ಥಳ. ಬಟ್ ವೈಯಕ್ತಿಕವಾಗಿ ಯಾವ್ದಾದ್ರು ಅನಾಹುತಗಳಾಗಿದ್ರೆ ಅದಕ್ಕೆ SIT ತನಿಖೆ ಮಾಡ್ತಾ ಇದೆ. ತನಿಖೆಯನ್ನ ಮೇಲೆ ಏನು ಬರ್ತದೆ ಅದನ್ನ ಕಾದು ನೋಡೋಣ, ಯೋಚನೆ ಮಾಡೋಣ. ಥ್ಯಾಂಕ್ ಯು. ಅಷ್ಟೇ, ಇನ್ನೇನು ಹೇಳ್ಬೇಕಮ್ಮ? ನೋಡಿ, ಈಗ ಆಗಲೇ ಯಾವುದೋ ಒಂದು ತಂತ್ರಜ್ಞಾನವನ್ನು ಹುಡುಕಿಸಿ ಈಗ ಮಾಲೆ ಒಂದು ಇದನ್ನ ಹೊರದೇಶದಿಂದ ಏನೋ ಒಂದು ತಂದು ಈಗ ಹುಡುಕ್ತಾ ಇದ್ದಾರಲ್ಲ, ಹುಡುಕ್ಲಿ ಬಿಡಿ, ಎಲ್ಲಿ ಸಿಗ್ತದೆ ಅಂತೇಳಿ. ಇಲ್ಲಿವರೆಗೂ ಯಾವುದೋ ಅಂತ ಸಿಕ್ಕಿಲ್ಲದೆ ಇರ್ತಕ್ಕಂಥದ್ದು ವರದಿಯಾಗಿದೆ. ಅದು ನನಗೆ ಗೊತ್ತಿರೋಂಗೆ ಅದು ಯಾವ್ದಾದ್ರು ಸಿಕ್ಕಿದ್ದೆ ಯಾರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಕೊನೆಗೆ ಇವನೇನಾದ್ರು ತೋರಿಸಿರ್ತಕ್ಕಂಥ ತಪ್ಪದಾದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.